ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಿದೆ ಅನ್ನುವಂತಹ ಅಪವಾದ ಕೇಳಿ ಬರ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸರ್ಕಾರಿ ಕಚೇರಿಗಳ ವಿದ್ಯುತ್ ಬಿಲ್ಲನ್ನೇ ಪಾವತಿ ಮಾಡದಷ್ಟು ಹಣದ ಕೊರತೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ 5 ಸರ್ಕಾರಿ ಕಚೇರಿಗಳು ವಿದ್ಯುತ್ ಬಿಲ್ಲನ್ನ ಪಾವತಿಸದ ಹಿನ್ನೆಲೆ ವಿದ್ಯುತ್ ಪೂರೈಕೆಯನ್ನೇ ಕಡಿತ ಮಾಡಲಾಗಿದ್ದು ಅಧಿಕಾರಿಗಳು ಕತ್ತಲೆಯಲ್ಲೇ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದಾಗಿ ಅಭಿವೃದ್ಧಿ ಕೆಲಸಗಳು ಹಿನ್ನಡೆಯಾಗಿದ್ದಾವೆ. ಸರ್ಕಾರಿ ರಸ್ತೆ ಸೇರಿದಂತೆ ಇತರ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅನ್ನೋಂತಹ ದೂರುಗಳು ಪದೇ ಪದೇ ಕೇಳಿಬರ್ತಾ ಇದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಜಿಲ್ಲಾಡಳಿತದ 5 ಕಚೇರಿಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದಾವೆ. 6 ತಿಂಗಳಿನಿಂದ ವಿದ್ಯುತ್ ಬಿಲ್ಗಳನ್ನೇ ಕಟ್ಟಲಿಕ್ಕೆ ಕೂಡ ಹಣ ಇಲ್ಲಂತಹ ಪರಿಸ್ಥಿತಿ ಇರುವಂಥದ್ದು. ನಾವಿವತ್ತು ಕಾರವಾರದಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಂದಿದ್ದೀವಿ. ಇಲ್ಲಿರುವಂತಹ AC ಕಚೇರಿಯಲ್ಲಿ ಮೊದಲ ಮಹಡಿಯಲ್ಲಿ ಸಂಪೂರ್ಣವಾಗಿ ಈಗ ವಿದ್ಯುತ್ ಕಡಿತವಾಗಿರುವಂಥದ್ದು ನೀವು ನೋಡ್ಬೋದು. ನಾವಿವತ್ತು ಈಗ ಪ್ರವಾಸೋದ್ಯಮ ಇಲಾಖೆ ಒಂದು ಕೊಠಡಿ ಭಾಗದಲ್ಲಿದ್ದೀವಿ. ಈ ಭಾಗದಲ್ಲಿ ನೀವು ನೋಡ್ಬೋದು, ಇಲ್ಲಿಯ ಸಿಬ್ಬಂದಿಗಳು ಈಗ ಕರ್ತವ್ಯವನ್ನು ಕತ್ತಲಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಮೊದಲೇ ಇಲ್ಲಿ ಗಾಳಿ ಬೆಳಕು ಕೂಡ ಸರಿಯಾಗಿ ಬರೋದಿಲ್ಲ. ಅಂಥದ್ರಲ್ಲಿ ಇದರಲ್ಲಿಯೇ ಅವರು ಕೆಲಸವನ್ನು ನಿರ್ವಹಿಸುವಂತಹ ಪರಿಸ್ಥಿತಿ ಇದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ ಮೊದಲನೇ ಬಾರಿಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಯೇ ಇವತ್ತು ಕರೆಂಟ್ ಇಲ್ಲ ಅಂತಂದರೆ ನಿಜವಾಗ್ಲೂ ಒಂದು ದುರಂತ ಅಂತಲೇ ಹೇಳಬೇಕಾಗತ್ತೆ. ಜಿಲ್ಲಾಧಿಕಾರಿ ಕಚೇರಿಗಳೊಂದೇ ಅಲ್ಲ, ಅದರ ಜೊತೆಗೆ ಕಾರವಾರ ತಹಶೀಲ್ದಾರ್ ಕಚೇರಿಯಲ್ಲೂ ಕೂಡ ಈಗ ವಿದ್ಯುತ್ ಇಲ್ಲದೇ ಇರುವಂಥದ್ದು. ಈಗಾಗಲೇ ತಹಶೀಲ್ದಾರ್ ಕಚೇರಿಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಅಮೌಂಟ್ ಈಗ ಪೆಂಡಿಂಗ್ ಇರುವಂಥದ್ದು. ಇನ್ನು AC ಕಚೇರಿಯಲ್ಲಿ 15,000 ಹಣ ಈಗ ಬಿಲ್ಲನ್ನು ಕಟ್ಟಬೇಕಾಗಿತ್ತು ಹೆಸ್ಕಾಮ್ಗೆ. ಆದರೆ ಇದ್ಯಾವುದೂ ಕೂಡ ಈಗ ಹೆಸ್ಕಾಮ್ನವರಿಗೆ ಹಣ ಕಟ್ಟದೇ ಇರೋ ಕಾರಣ ಈಗ ವಿದ್ಯುತ್ ಸಂಪರ್ಕವನ್ನು ಕಡಿತವನ್ನು ಮಾಡಿರುವಂಥದ್ದು ನೀವು ನೋಡ್ಬೋದು. ಈಗ ಕತ್ತಲಲ್ಲೇ ಕೂತು ಈಗ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಕಚೇರಿಯಲ್ಲೂ ಕೂಡ ಅರ್ಧ ಕಚೇರಿಯಲ್ಲಿ ಇನ್ವರ್ಟರನ್ನು ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉಳಿದಂತೆ ಕೆಲವು ಭಾಗಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೇ ಇರೋ ಕಾರಣ ಕತ್ತಲಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಉತ್ತರ ಕನ್ನಡ ಜಿಲ್ಲೆ ಇದೇ ಥರ ಆದರೆ ಇನ್ನು ಬೇರೆ ಭಾಗದಲ್ಲಿ ಕೂಡ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ನೀವು ನೋಡ್ಕೋಬೋದು. ಯಾಕಂತಂದರೆ ವಿದ್ಯುತ್ ಸಂಪರ್ಕ ಇಲ್ಲದೆ ಇದ್ದರೆ ಕಚೇರಿಗಳಲ್ಲಿ, ಯಾಕೆಂದರೆ ಒಳಭಾಗದಲ್ಲಿ ಕೆಲಸ ಮಾಡುವಾಗ ಫ್ಯಾನ್ ಬೇಕಾಗ್ತದೆ, ವಿದ್ಯುತ್ ಬೆಳಕು ಕೂಡ ಬೇಕಾಗ್ತದೆ. ಯಾಕಂದರೆ ಕೊಠಡಿಗಳು ಚಿಕ್ಕದಾಗಿರುತ್ತದೆ, ಬೆಳಕು ಸಮರ್ಪಕವಾಗಿ ಇರೋದಿಲ್ಲ. ಇಂಥದ್ರಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಈಗ ವಿಘ್ನ ಎದುರಾಗಿರುವಂಥದ್ದು. ಸರ್ಕಾರ ಯಾವ ರೀತಿಯಲ್ಲಿ ಅಧಪತನಕ್ಕೆ ಇಳಿದಿದೆ ಅನ್ನೋದಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಮತ್ತು ತಹಶೀಲ್ದಾರ್ ಕಚೇರಿ ಇವತ್ತು ಸಾಕ್ಷಿಯಾಗಿರುವಂಥದ್ದು. ಹೆಸ್ಕಾಮ್ದಾಗಿ ಬಿಲ್ಲನ್ನೇ ಕಟ್ಟಲಿಲ್ಲ. 6 ತಿಂಗಳಿಂದ ಈ ಕಾರವಾರದ 5 ಕಚೇರಿಗಳು ಇವತ್ತು ಬಿಲ್ ಕಟ್ಟದೇ ಇರೋ ಕಾರಣಕ್ಕಾಗಿ ಈಗ ವಿದ್ಯುತ್ ಸಂಪರ್ಕವನ್ನು ಹೆಸ್ಕಾಂ ಇಲಾಖೆ ಈಗ ಕಟ್ ಮಾಡಿರುವಂಥದ್ದು. ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.